ಎಲ್ಲರೂ ಹೇಗಿದ್ದೀರಾ? ಆರಾಮಾಗಿದ್ದೀರಾ ಅಂತ ಅನ್ಕೋತೀನಿ. ಒನ್ಸ್ ಅಗೇನ್ ಎಲ್ರಿಗೂ ಶಿವರಾತ್ರಿ ಹಬ್ಬದ ಶುಭಾಶಯಗಳು. ನಾವಿವತ್ತು ಬೆಳಗ್ಗೆಯಿಂದನೇ ವ್ಲಾಗ್ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ. ಬೆಳಗ್ಗೆನೇ ಎಲ್ಲ ಕೆಲಸ ಮುಗೀತು, ಸ್ನಾನನೂ ಮುಗಿಸ್ಕೊಂಡೆ. ಮಕ್ಕಳು ಇನ್ನೂ ಮಲ್ಕೊಂಡಿದ್ದಾರೆ, ಸ್ವಲ್ಪ ರಜಾ ಅಲ್ವಾ, ಹಾಗಾಗಿ ಸ್ವಲ್ಪ ಎದ್ದೇಳೋದು ಲೇಟ್ ಮಾಡಿದ್ದಾರೆ. ನಾನಿಲ್ಲಿ ದೇವ್ರ ಪೂಜೆ ಮಾಡ್ಕೊಳ್ಳೋಕ್ಕೋಸ್ಕರ ಸ್ವಲ್ಪ ಪ್ರಸಾದ ಮಾಡ್ಕೊಳ್ಳೋಣ ಅಂತ ಮಾಡ್ಕೊತಾ ಇದ್ದೀನಿ. ಈ ಹಣ್ಣು ಬ್ಯಾಲ್ದ ಹಣ್ಣು ಅಂತ ತುಂಬಾ ಬೆನಿಫಿಟ್ ಇದೆ. ಇದರಿಂದ ಬಿ ಪಿ ಶುಗರ್ ಕಡಿಮೆ ಆಗುತ್ತೆ, ಹೊಟ್ಟೆ ಡೈಜೆಷನ್ ಪ್ರಾಬ್ಲಮ್ಸ್ ಏನಾದರೂ ಇದ್ದರೆ ಅದಕ್ಕೂ ಆಹಾರ ಆಗುತ್ತೆ. ರಸಮ್ ಪೌಡರ್ ಮಾಡ್ಕೊಳ್ಬೋದು, ಮತ್ತು ಜ್ಯೂಸ್ಗೆ ಹೆಲ್ದಿಯಾಗಿ ಜ್ಯೂಸ್ಗೆ ಇಮ್ಯುನಿಟಿ ಬಿಲ್ಡ್ ಮಾಡುತ್ತೆ. ತುಂಬಾ ಬೆನಿಫಿಟ್ ಇದೆ. ನನ್ನ ಹಸ್ಬೆಂಡ್ಗೆ ಜ್ಯೂಸ್ ಮಾಡಿಕೊಡ್ತಾ ಇದ್ದೀನಿ. ಇವತ್ತು ಉಪವಾಸ ಇರೋದ್ರಿಂದ ಬೆಳಗ್ಗೆ ಟೀ ಕಾಫಿ ಏನೂ ಕೊಡಲಿಲ್ಲ, ಹಾಗಾಗಿ ಜ್ಯೂಸ್ ಮಾಡಿಕೊಡ್ತಾ ಇದ್ದೀನಿ. ಅವರು ಸ್ನಾನ ಮಾಡಿಕೊಂಡು ಅಂಗಡಿಗೆ ಹೊರಟ್ಬಿಡ್ತಾರೆ, ಖಾಲಿ ಹೊಟ್ಟೆಲಿ ಹೋಗ್ತಾರಲ್ವ ಅಂದ್ಬಿಟ್ಟು ಒಂದು ಗ್ಲಾಸ್ ಜ್ಯೂಸ್ ಮಾಡಿಕೊಡ್ತಾ ಇದ್ದೀನಿ. ಈ ಹಣ್ಣು ಮಾರ್ಕೆಟಲ್ಲೇ ಆಗಲಿ ಹೊರಗಡೆ ಎಲ್ಲೇ ಆಗಲಿ ತುಂಬ ರೇರ್ ಸಿಗೋದು. ಸಿಕ್ಕಿದ್ರೆ ಮಾತ್ರ ತೊಗೊಂಡು ಬಂದು ಜ್ಯೂಸ್ ಮಾಡ್ಕೊಳ್ಳಿ, ಮತ್ತು ರಸಮ್ ಪೌಡ್ರ್ ಮಾಡ್ಕೊಳ್ಬೋದು. ತುಂಬಾ ವೆರೈಟಿ ಮಾಡ್ಕೊಳ್ಬೋದು, ತುಂಬಾ ಬೆನಿಫಿಟ್ ಇದೆ. ಶಿವರಾತ್ರಿ ಹಬ್ಬದಲ್ಲಿ ಏನು ಸ್ಪೆಷಲಪ್ಪ ಅಂದರೆ, ಊರ ಕಡೆ ಹಳ್ಳಿ ಕಡೆ ಎಲ್ಲ ತಮಟ ಅಂತ ಮಾಡ್ತಾರೆ. ಅಕ್ಕಿ ಹಿಟ್ಟು ಮಿಕ್ಸ್ ಸೇಮ್ ಇದೇ ಐಟಮ್ ಹಾಕ್ಕೊಂಡು ಅಕ್ಕಿ ಹಿಟ್ಟಲ್ಲಿ ತಮಟ ಅಂತ ಮಾಡ್ಕೋತಾರೆ. ಆದರೆ ಇಲ್ಲಿ ಜಾಸ್ತಿ ದಿನ ಇಟ್ಕೊಂಡು ಬೇಸಿಗೆ ಟೈಮಲ್ಲಿ ಅಕ್ಕಿ ಹಿಟ್ಟು ಹೀಟ್ ಆಗೋದ್ರಿಂದ ತಿನ್ನಲ್ಲ ಜಾಸ್ತಿ. ಹಂಗಾಗಿ ನಾನು ಸಿಂಪಲ್ಲಾಗಿ ಈ ಥರ ಮಾಡ್ಕೊತೀನಿ, ತುಂಬಾ ಟೇಸ್ಟಿಯಾಗಿರುತ್ತೆ. ಒಂದು ಪ್ಯಾನ್ ಇಟ್ಕೊಂಡು ಸ್ವಲ್ಪ ಕಡಲೆ ಬೀಜ ಹಾಕ್ಕೊಂಡು, ಒಂದು 100 ಗ್ರಾಮ್ ಇದೆ ಅಷ್ಟೇ, ಅದು ಕಡಲೆ ಬೀಜ ಹಾಕ್ಕೊಂಡು ಸಣ್ಣ ಉರಿಲಿ ಫ್ರೈ ಮಾಡ್ಕೊತಾ ಇದ್ದೀನಿ. ಸ್ವಲ್ಪ ಗೋಲ್ಡನ್ ಕಲರ್ ತಿರುಗೋವರೆಗೂ ಸ್ವಲ್ಪ ಸಿಮ್ಮಲ್ಲಿ ಇಟ್ಕೊಂಡು ಫ್ರೈ ಮಾಡ್ಕೋಬೇಕಾಗುತ್ತೆ. ನೋಡ್ಬೋದು ನೀವಿಲ್ಲಿ ಈ ಥರ ಸಿಪ್ಪೆ ಬಿಟ್ಕೊಳ್ಳೋ ಥರ ಆದರೆ ಸಾಕು. ಇದನ್ನು ಸೈಡ್ಗೆ ಎತ್ತಿಟ್ಕೊಂಡು ಒಂದು 1/4 ಕಪ್ಪಷ್ಟು ಬಾದಾಮಿ ಹಾಕ್ಕೊತಿದ್ದೀನಿ. ಬಾದಾಮಿ ಸಿಮ್ಮಲ್ಲಿ ಇಟ್ಕೊಂಡು ಅದನ್ನು ಫ್ರೈ ಮಾಡಿಕೊಂಡು ಸ್ವಲ್ಪ ಹೊತ್ತು ಅದು ಗೋಲ್ಡನ್ ಕಲರ್ ತಿರುಗೋವರೆಗೂ ಫ್ರೈ ಮಾಡ್ಕೊಬೇಕಾಗುತ್ತೆ. ನೋಡಿ, ಇಷ್ಟು ಕಲರ್ ಚೇಂಜ್ ಆದರೆ ಸಾಕು, ಸ್ವಲ್ಪ ಕಪ್ಪು ಬಂದಿದೆ. ಇವಾಗ ಸ್ವಲ್ಪ ಅದಕ್ಕಿಂತ 2 ಪಟ್ಟಷ್ಟು ಕಡಲೆಪಪ್ಪು ಹಾಕ್ಕೊಂಡು, ಉರಿಗಡಲೆ ಹಾಕ್ಕೊಂಡು ಸ್ವಲ್ಪ ಹೊತ್ತು ಫ್ರೈ ಮಾಡಿಕೊಂಡ್ರೆ ಸಾಕು. ಇದು ಕಡಲೆಪಪ್ಪು ಸಹ ಇಷ್ಟು ಕಲರ್ ಚೇಂಜ್ ಆದರೆ ಸಾಕು. ಹಾಗೆ ಸ್ವಲ್ಪ ಗೋಡಂಬಿ ಹಾಕ್ಕೊಂಡು ಸ್ವಲ್ಪ ಅದು ಕಲರ್ ಚೇಂಜ್ ಆಗೋವರೆಗೂ ಫ್ರೈ ಮಾಡಿಕೊಂಡು ಸ್ಟವ್ ಆಫ್ ಮಾಡಿಕೊಂಡು, ಸ್ವಲ್ಪ ಬಾಣಲಿ ಬಿಸಿ ಇರುತ್ತಲ್ವ, ಹಾಗಾಗಿ ಸ್ಟವ್ ಆಫ್ ಮಾಡಿಕೊಂಡು ಈಗ ಗಸಗಸೆ ಹಾಕ್ಕೋತಾ ಇದ್ದೀನಿ. ಆ ಬಾಣಲಿ ಬಿಸಿ ಇರೋದ್ರಿಂದ ಅಷ್ಟು ಸಾಕು, ಚೆನ್ನಾಗಿ ಬಿಸಿ ಆಗುತ್ತೆ ಗಸಗಸೆ, ಅಷ್ಟು ಸಾಕು. ನೋಡ್ಬೋದು ನೀವು, ನಾನಿಲ್ಲಿ ಎಲ್ಲ ಹುರಿದು ಸೈಡ್ಗೆ ಎತ್ತಿಟ್ಕೊಂಡಿದ್ದೀನಿ. ಒಂದು ಕೊಬ್ಬರಿ ಪೂರ್ತಿ ತುರಿದಿಟ್ಕೊಂಡಿದ್ದೀನಿ, ಸ್ವಲ್ಪ ಬೆಲ್ಲ, ಕಡಲೆ ಬೀಜ ಸಿಪ್ಪೆ ತೆಗೆದಿದ್ದು, ಸ್ವಲ್ಪ ಕಡಲೆಪಪ್ಪು, ಗೋಡಂಬಿ, ಬಾದಾಮಿ, ಸ್ವಲ್ಪ ಏಲಕ್ಕಿ ಕುಟ್ಟಿಟ್ಕೊಂಡಿದ್ದೀನಿ, ಸ್ವಲ್ಪ ಗಸಗಸೆ 1 ಸ್ಪೂನಷ್ಟು. ಈಗ ಅದೇ ಬಾಣಲಿಗೆ ನಾನು ಬೆಲ್ಲ ಹಾಕ್ಕೊಂಡು ಬೆಲ್ಲದ ಪಾಕ ಮಾಡ್ಕೋತೀನಿ. ಸ್ವಲ್ಪ ದಪ್ಪನೇ ಜಜ್ಜಿಟ್ಕೊಂಡು ಬೆಲ್ಲನ ಬಾಣಲಿಲಿ ಹಾಕ್ಕೊಂಡು ಒಂದು ಅರ್ಧ ಗ್ಲಾಸಷ್ಟು ನೀರು ಹಾಕ್ಕೊಂಡ್ರೆ ಸಾಕು. ಅದು ಒಂದೆಳೆ ಪಾಕ ಬರೋವರೆಗೂ ಸ್ವಲ್ಪ ಹೊತ್ತು ಕುದಿಸ್ಕೊಂಡ್ರೆ ಒಂದೆಳೆ ಪಾಕ ಬಂದಿರುತ್ತೆ. ಆವಾಗ ನಾವಿಲ್ಲಿ ಗೋಡಂಬಿ, ಬಾದಾಮಿ ಮತ್ತು ಕಡಲೆಪಪ್ಪು, ಕಡಲೆ ಬೀಜ ಇದೆಯಲ್ವ, ಅದು ನುಣ್ಣಗೆ ಸ್ವಲ್ಪ ಪೇಸ್ಟ್ ಮಾಡ್ಕೊಳ್ಳೋಣ. ಪೌಡ್ರ್ ಥರ ಮಾಡಿಕೊಂಡ್ರೆ ಸಾಕು, ಈ ಥರ ಇದ್ದರೆ ಸಾಕು. ಅದನ್ನು ಒಂದೊಂದಾಗಿ ಪೌಡ್ರು ಮಾಡಿಕೊಂಡು ಬೆಲ್ಲದ ನುಣ್ಣಗೆ ಅಂತ ಏನಿಲ್ಲ, ತರ್ತರಿಯಾಗೂ ರುಬ್ಕೊಬೋದು. ಫೈನಲಾಗಿ ಈ ಥರ ಒಂದೊಂದೇ ರುಬ್ಕೊಂಡು ಕೊಬ್ಬರಿ ತುರಿ ಮಾತ್ರ ಹಂಗೆ ಹಾಕ್ಕೊಂಡು, ನೋಡ್ಬೋದು ನೀವಿಲ್ಲಿ ಬೆಲ್ಲದ ಪಾಕ ಈ ಥರ ಒಂದು ಎಳೆ ಬಂದರೆ ಸಾಕು, ಬೆಲ್ಲದ ಪಾಕ ರೆಡಿಯಾಗಿರುತ್ತೆ. ಸ್ವಲ್ಪ ಬಿಸಿ ಪಾಕನೇ ಹಾಕ್ಕೊಂಡು ಬಿಸಿ ಇದ್ದಾಗೆ ಒಂದು ಸ್ವಲ್ಪ ಉಂಡೆ ಕಟ್ಬೋದು. ಅಷ್ಟು ಬಿಸಿ ಇತ್ತು ಅಂತಂದರೆ 1 ಸ್ಪೂನಿನ ಸಹಾಯದಿಂದ ತಿರುಗ್ಕೊಳ್ಬೋದು. ನೋಡ್ಬೋದು ನೀವಿಲ್ಲಿ ಈ ಥರ ತಿರುಗ್ಕೊಂಡು ಅದು ಸ್ವಲ್ಪ ಬಿಸಿ ಆರೋದ್ರೊಳಗಾಗಿ ಉಂಡೆ ಕಟ್ಕೊಂಡ್ರೆ ತುಂಬಾ ಚೆನ್ನಾಗಿರುತ್ತೆ. ನೋಡಿ, ಒಂದು ಕಟ್ಟಿಟ್ಟಿದ್ದೀನಿ ನಾನು. ಈ ಥರ ಬಿಸಿ ಇದ್ದಾಗೆ ಉಂಡೆ ಕಟ್ಕೊಂಡ್ರೆ ಫೈನಲಾಗಿ ಅದು ನಾಳೆ ನಾಡ್ದು 1 ವೀಕ್ ಕೂಡ ಇಟ್ಕೊಂಡು ತಿನ್ಬೋದು. ಏನು ಕೆಡೋ ಅಂಥ ಇಂಗ್ರೀಡಿಯೆಂಟ್ಸ್ ಏನು ಹಾಕಿಲ್ವಲ್ಲ, ತುಂಬ ಟೇಸ್ಟಿಯಾಗಿರುತ್ತೆ. ಮಕ್ಕಳು ಕೂಡ ತುಂಬಾ ಹೆಲ್ತ್ ಬೆನಿಫಿಟ್ ಇರುತ್ತೆ. ನಾವು ಚಿಕ್ಕವರಿದ್ದಾಗಂತೂ ತಮಟ ಅಂತಲೇ ಮಾಡೋರು, ತುಂಬ ಜಾಸ್ತಿನೇ ಮಾಡೋರು, ನಾವು ತಿಂತಾಯಿದ್ವಿ. ಇವಾಗಿನ ಮಕ್ಕಳಿಗೆ ಆ ಥರ ಎಲ್ಲ ಕೊಟ್ಟರೆ ಡೈಜೆಷನ್ನು ಆಗೋಲ್ಲ, ಅವ್ರು ತಿನ್ನೋದು ಇಲ್ಲ. ಅದಕ್ಕೆ ಈ ಥರ ಸಿಂಪಲ್ಲಾಗಿ ಮಾಡ್ಕೊಳ್ಬೋದು. ನಾನು ಅದ್ರ ಜೊತೆಗೆ ರವೆ ಉಂಡೆ ಸಹ ಮಾಡ್ಕೊಂಡಿದ್ದೆ ಚಿನ್ನುಗೆ ಇಷ್ಟ ಅಂತ. ಫೈನಲಿ ಪೂಜೆನೂ ಮುಗಿಸ್ಕೊಂಡ್ವಿ, ಸಂಜೆ ದೇವಸ್ಥಾನಕ್ಕೆ ಹೋಗೋಣ ಅಂತ ಅಂದ್ಕೊಂಡಿದ್ದೀವಿ. ಇಲ್ಲಿ ನಗರೇಶ್ವರ ಟೆಂಪಲ್ ಅಂತ ಅಂದ್ಬಿಟ್ಟು ತುಂಬ ಚೆನ್ನಾಗಿ ಮಾಡ್ತಾರೆ, ತುಂಬ ಅದ್ಭುತವಾಗಿ ಮಾಡ್ತಾರೆ. ಹೋಗೋಣ ಅಂತ ರೆಡಿ ಆಗ್ತಾ ಇದ್ವಿ. ನಮ್ಮ ಏರಿಯಾದಲ್ಲೇ ದೇವ್ರು ಕೂಡ ಕುಂಡಿಸಿದ್ದಾರೆ, ಅಲ್ಲೂ ಕೂಡ ಹೋಗೋಣ ಅಂತ ನಾವು ಬಂದ್ವಿ.
ಆ ಡಿಸೈನ್ಸು, ಆ ಕೆತ್ತನೆ ಎಲ್ಲ ನೋಡ್ತಾ ಇದ್ದರೆ ತುಂಬ ಒಂದು ಸ್ವಲ್ಪ ಹೊತ್ತು ಕೂತ್ಕೊಂಡು ನೋಡಬೇಕು, ನಿಂತ್ಕೊಂಡು ನೋಡಬೇಕು ಅನ್ನೋಷ್ಟು ಪೇಷನ್ಸ್ ಅಲ್ಲಿ ಹೋದ್ಮೇಲೆ ಬರುತ್ತೆ. ತುಂಬ ಅದ್ಭುತವಾಗಿದೆ ದೇವಸ್ಥಾನ ಮಾತ್ರ. ಈ ದೇವಸ್ಥಾನದಲ್ಲಿ ಪ್ರತಿ ವರ್ಷ ತುಂಬ ಅದ್ಭುತವಾಗಿ ಮಾಡ್ತಾರೆ. ಈ ಸತಿನೇ ಸ್ವಲ್ಪ ಕಡಿಮೆ ಆಯಿತು ಅಂತ ಅನಿಸುತ್ತೆ. ಪ್ರತಿ ವರ್ಷ ಹೊರ್ಗಡೆ ಎಲ್ಲ ಡೆಕೋರೇಟ್ ತುಂಬ ಚೆನ್ನಾಗಿ ಮಾಡಿರೋರು. ಹೋದ ವರ್ಷ ಕೂಡ ತುಂಬ ಚೆನ್ನಾಗಿ ಮಾಡಿದರು. ಈ ಸತಿ ಸ್ವಲ್ಪ ಕಡಿಮೆ ಆಯಿತು ಅಂತ ಅನ್ನಿಸುತ್ತೆ. ಪ್ರತಿ ವರ್ಷನೂ ನೋಡೋರಿಗೆ ಹಾಗನ್ಸುತ್ತೆ. ಇವಾಗಲೂ ಕ್ಯೂನಲ್ಲೇ ಹೋಗ್ತಾ ಇದ್ದೀವಿ. 10:30 11 ಗಂಟೆ ಆಗಿದೆ. ಮತ್ತು 12:30 1 ಗಂಟೆವರೆಗೂ ಕ್ಯೂನಲ್ಲಿ ಹೋಗ್ತಾನೆ ಇರ್ತಾರೆ. ಇಡೀ ನೈಟ್ ಜಾಗರಣೆ ಇರೋದ್ರಿಂದ ತುಂಬ ಜನ ಬರ್ತಾನೆ ಇರ್ತಾರೆ. ನನ್ನ ಮಗಳಿಗಂತೂ ತುಂಬಾ ನಿದ್ದೆ ಬಂದಿತ್ತು. ಅದು ಕ್ಯೂನಲ್ಲಿ ನಿಂತ್ಕೊಂಡಿರೋದ್ರಿಂದ ದೇವ್ರ ಡಿಸೈನ್ ಎಲ್ಲ ನೋಡಿಕೊಂಡು ನಿಂತಿದ್ಲು. ಯಾರು ಏನು ಮಾಡ್ತಾರೋ ಅದನ್ನೆಲ್ಲ ಮಾಡಬೇಕು, ಇವಳು ಟ್ರೈ ಮಾಡಬೇಕು. ಅಲ್ಲಿ ಹೋಗ್ತೀನಿ ಸುತ್ತಾಕ್ತೀನಿ ಅಂತ ಹೇಳ್ತಾ ಇದ್ಲು. ಹನ್ನೊಂದುವರೆ ಆಗಿತ್ತು. ಅವಾಗೂ ಕೂಡ ಪ್ರಸಾದ ಕೊಡ್ತಾಯಿದ್ರು. ತುಂಬ ಜನ ಕ್ಯೂನಲ್ಲಿ ನಿಂತ್ಕೊಂಡು ಇಸ್ಕೊಂಡು ಬರ್ತಾಯಿದ್ರು. ಇನ್ನೂ ತುಂಬ ಜನ ಕ್ಯೂನಲ್ಲಿ ನಿಂತಿದ್ರು ದರ್ಶನ ಮಾಡೋಕ್ಕೋಸ್ಕರ. ತುಂಬ ಚೆನ್ನಾಗಿ ಅಲಂಕಾರ ಮಾಡಿದರು. ನಾವು ಸಹ ಫಸ್ಟ್ ಇಂದ ಕ್ಯೂನಲ್ಲಿ ನಿಂತ್ಕೊಂಡು ಹೋಗಿ ಬಂದಿದ್ದು. ಮಿನಿಮಮ್ ಒಂದು 25 ನಿಮಿಷ ಕ್ಯೂನಲ್ಲಿ ನಿಂತ್ಕೊಂಡು ದರ್ಶನ ಮಾಡ್ಕೊಂಡು ಹೊರಗಡೆ ಬಂದ್ವಿ. ನೋಡ್ಬೋದು, ಇನ್ನು ಕ್ಯೂನಲ್ಲಿ ಬರ್ತಾನೆ ಇದ್ದಾರೆ, ಜನ ಬರ್ತಾನೆ ಇದ್ದಾರೆ. ಇದು ನಗರೇಶ್ವರ ಟೆಂಪಲ್ ಆಗಿರೋದ್ರಿಂದ, ಈಶ್ವರ ಪಾರ್ವತಿ ಗಣೇಶನ ದೇವಸ್ಥಾನ ಆಗಿರೋದ್ರಿಂದ ತುಂಬ ಜನ ಬರ್ತಾಯಿದ್ರು. ನಿನ್ನೆ ಸಂಜೆಯಿಂದನೇ ಪ್ರದರ್ಶನ ಮಾಡೋಕ್ಕೆ ಸ್ಟಾರ್ಟ್ ಮಾಡಿರೋದು. ಓಕೆ ಫ್ರೆಂಡ್ಸ್, ಇವತ್ತಿನ ವ್ಲಾಗ್ ಇಲ್ಲೇ ಎಂಡ್ ಮಾಡ್ತಾ ಇದ್ದೀನಿ. ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ. ಎಲ್ಲರೂ ಹೇಗೆ ಹಬ್ಬ ಆಚರಣೆ ಮಾಡಿದ್ರಿ ಅಂತ ಕಾಮೆಂಟಲ್ಲಿ ತಿಳಿಸಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. Bye bye friends. Good night.